ಇವತ್ತು ನೋಡೋಣ. ಅಂದ್ರೆ ಟೇಸ್ಟಿಯಾಗೂ ಇರಬೇಕು, ಹೆಲ್ದಿಯಾಗೂ ಇರಬೇಕು, ಮತ್ತೆ ನಮ್ಮ ವೇಟ್ ಲಾಸ್ ಗೋಲ್ಗೂ ಸಪೋರ್ಟ್ ಮಾಡಬೇಕು. ಇಂಥ ಒಂದು ಪರ್ಫೆಕ್ಟ್ ಸ್ನ್ಯಾಕ್ ಹುಡ್ಕೋದು ಅಷ್ಟು ಸುಲಭದ ಮಾತಲ್ಲ ಅಲ್ವಾ? ಆದ್ರೆ ಚಿಂತೆ ಬೇಡ, ಅದಕ್ಕೆ ಉತ್ತರ ಇಲ್ಲಿದೆ. ಸರಿಯಾಗಿ ಮಧ್ಯಾಹ್ನ ಒಂದು 3 ಗಂಟೆ ಆಫೀಸಲ್ಲೋ ಮನೇಲೋ ಇದ್ದಕ್ಕಿದ್ದಾಗೆ ಸುಸ್ತಾಗುತ್ತೆ. ಆಗ ನಮ್ಮ ಕೈ ತಾನಾಗೆ ಚಿಪ್ಸ್ ಪ್ಯಾಕೆಟ್ ಇಲ್ಲಾಂದ್ರೆ ಬಿಸ್ಕಟ್ ಕಡೆ ಹೋಗುತ್ತೆ ಅಲ್ವಾ? ಇದು ನಮ್ಮೆಂದ್ರ ಕಥೆ. ಆದರೆ ಈ ಒಂದು ಪ್ರಾಬ್ಲಮ್ಗೆ ಒಂದು ಸ್ಮಾರ್ಟ್ ಸೊಲ್ಯೂಷನ್ ಇದೆ. ಹೌದು, ಈ ಪ್ರಾಬ್ಲಮ್ಗೆ ತುಂಬ ಸಿಂಪಲ್ ಆದ ಒಂದು ಪರಿಹಾರ ಇದೆ. ಅದೇ ಪ್ರೋಟೀನ್. ಸ್ಮಾರ್ಟಾಗಿ ಸ್ನ್ಯಾಕ್ಸ್ ತಿನ್ನೋದರ ಹಿಂದಿರೋ ಅಸಲಿ ಸೀಕ್ರೆಟ್ ಇದೇನೆ. ಸರಿ, ಹಾಗಾದ್ರೆ ಈ ಹೈ ಪ್ರೋಟೀನ್ ಸ್ನ್ಯಾಕ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು? ತುಂಬಾ ಸಿಂಪಲ್. ತಿಂದಾಗ ಲೈಟ್ ಆಗಿರಬೇಕು, ಆದರೆ ಹೊಟ್ಟೆ ಫುಲ್ ಆದ ಹಾಗೆ ಫೀಲ್ ಆಗಬೇಕು, ಮತ್ತೆ ಪದೇ ಪದೇ ಹಸಿವಾಗದ ಹಾಗೆ ನಮ್ಮ ಎನರ್ಜಿ ಲೆವೆಲ್ನ ಮೇಂಟೈನ್ ಮಾಡಬೇಕು. ಹಾಗಾದ್ರೆ ಪ್ರೋಟೀನ್ ಯಾಕಿಷ್ಟೊಂದು ಇಂಪಾರ್ಟೆಂಟ್? ನೋಡಿ, ಇದು ನಮ್ಮ ಮಸಲ್ಸ್, ಬೋನ್ಸ್ ಮತ್ತೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ನಮಗೆ ಹೊಟ್ಟೆ ತುಂಬಿದಾಗೆ ಒಂದು ಫೀಲಿಂಗ್ ಕೊಡುತ್ತೆ. ಈ ಫೀಲಿಂಗ್ ಇರೋದ್ರಿಂದ ನಮಗೆ ಮತ್ತೆ ಮತ್ತೆ ಏನಾದ್ರೂ ತಿನ್ಬೇಕು ಅನ್ನೋ ಆಸೆ ಕಡಿಮೆ ಆಗತ್ತೆ. ಇದೇ ನೋಡಿ ತೂಕ ಇಳಿಸೋ ಜರ್ನಿಯಲ್ಲಿ ಪ್ರೋಟೀನ್ ಮಾಡೋ ಮ್ಯಾಜಿಕ್. ಸರಿ, ಈಗ ಮಾತು ಸಾಕು, ಬನ್ನಿ ಬಾಯ್ ಚಪ್ರಸೋಣ. ಸ್ವೀಟ್ಸ್ ಇಷ್ಟಪಡೋರಿಗಾಗಿ ಇಲ್ಲಿದೆ ನೋಡಿ ಕೆಲವು ಸೂಪರ್ ಹೆಲ್ದಿ ಆದ್ರೂ ಸಖತ್ ಟೇಸ್ಟಿಯಾಗಿರೋ ಆಪ್ಷನ್ಸ್. ರಾಸ್ಬೆರಿ ಬಾಳೆಹಣ್ಣಿನ ಪರ್ಫೆಕ್ಟ್, ಆಮೇಲೆ ಕಾಟೇಜ್ ಚೀಸ್ ಜೊತೆ ಮಿಕ್ಸ್ ಮಾಡಿದೆ ಬೆರಿಗಳು, ಅಥವಾ ಕ್ರೀಮಿಯಾದ ಆರೆಂಜ್ ಮಾವಿನ ಶೇಕ್. ಹಬ್ಬ, ಕೇಳೋಕೆನೆ ಬಾಯಲ್ಲಿ ನೀರೂರುತ್ತೆ ಅಲ್ವಾ? ಇವೆಲ್ಲಾದ್ರಲ್ಲೂ ಮೇಯ್ನ್ ಆಗಿ ಗ್ರೀಕ್ ಯೋಗರ್ಟ್, ಹಣ್ಣುಗಳಂತಹ ಆರೋಗ್ಯಕರ ಪದಾರ್ಥಗಳೇ ಇರೋದು. ಅಂದ್ರೆ ರುಚಿಗೆ ರುಚಿ, ಆರೋಗ್ಯಕ್ಕೆ ಆರೋಗ್ಯ. ಇಲ್ಲಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಟಿಪ್ ಇದೆ ಕೇಳಿ. ಪೀನಟ್ ಬಟರ್ ಮತ್ತೆ ಗ್ರೀಕ್ ಯೋಗರ್ಟ್ ಇದೆಯಲ್ಲ, ಅದು ಬರೀ ಪ್ರೋಟೀನ್ ಮಾತ್ರ ಕೊಡಲ್ಲ, ಬದಲಾಗಿ ನಮ್ಮ ಸ್ನ್ಯಾಕ್ಸ್ಗೆ ಒಂದು ಅದ್ಭುತವಾದ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಅಂದ್ರೆ ಟೇಸ್ಟ್ ಮತ್ತೆ ಹೆಲ್ತ್ನ ಒಂದು ಪರ್ಫೆಕ್ಟ್ ಕಾಂಬೋ ಇದ್ದಾಗೆ. ಓಕೆ, ಸ್ವೀಟ್ಸ್ ಆಯ್ತು. ಈಗ ಸ್ವಲ್ಪ ಖಾರ, ಕುರುಮ್ ಅನ್ನೋ ತಿಂಡಿ ಕಡೆ ಹೋಗೋಣ. ಸಂಜೆ ಹೊತ್ತು ಏನಾದ್ರೂ ತಿನ್ಬೇಕು ಅನ್ಸುತ್ತಲ್ವಾ? ಅದಕ್ಕೆ ಇವು ಪರ್ಫೆಕ್ಟ್ ಮ್ಯಾಚ್. ಮಸಾಲೆ ಹಾಕಿ ಹುರಿದಿರೋ ಬಾದಾಮಿ, ಮ್ಯಾರಿ ಮೀ ಡಿಪ್ ಅಥವಾ ಪಿಜ್ಜಾ ಫ್ಲೇವರ್ ಇರೋ ಪಿಸ್ತಾ. ಕೇಳೋಕೆ ಫ್ಯಾನ್ಸಿ ಅನ್ಸಿದ್ರು ಇವೆಲ್ಲ ಸಿಂಪಲ್ ಪದಾರ್ಥಗಳಿಂದ ಮಾಡಿರೋದು, ಆದ್ರೆ ರುಚಿಯಲ್ಲಂತೂ ರಾಜಿ ಇಲ್ಲ. ಬಾದಾಮಿ, ಬೀನ್ಸ್, ಪಿಸ್ತಾದಂಥ ಹೆಲ್ದಿ ಪದಾರ್ಥಗಳೇ ಇಲ್ಲಿ ಸ್ಟಾರ್ಸ್. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸೀಸರ್ ಡಿಪ್ ಅಥವಾ ತಹಿನಿ ಯೋಗರ್ಟ್ ಡಿಪ್ ತರಹದ ಎಷ್ಟೋ ಖಾರದ ಡಿಪ್ಗಳಿಗೆ ಗ್ರೀಕ್ ಯೋಗರ್ಟ್ ಅಥವಾ ಬೀನ್ಸನ್ನೇ ಬೇಸಾಗಿ ಬಳಸ್ತಾರೆ. ಇದರಿಂದ ಅದಕ್ಕೆ ಕ್ರೀಮಿ ಟೆಕ್ಸ್ಚರ್ ಬರೋದಷ್ಟೇ ಅಲ್ಲ, ಪ್ರೋಟೀನ್ ಕಂಟೆಂಟ್ ಕೂಡ ಸಖತ್ತಾಗಿ ಜಾಸ್ತಿ ಆಗುತ್ತೆ. ಇಷ್ಟೊತ್ತು ಬರೀ ಎಕ್ಸಾಂಪಲ್ಸ್ ನೋಡಿದ್ವಿ. ಈಗ ಆಕ್ಷನ್ ಟೈಮ್. ಈ ಎಲ್ಲ ಐಡಿಯಾಗಳನ್ನ ನಮ್ಮ ಡೈಲಿ ಲೈಫ್ ಸ್ಟೈಲ್ನಲ್ಲಿ ಈಸಿಯಾಗಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಒಂದು ಪರ್ಫೆಕ್ಟ್ ಹೈ ಪ್ರೋಟೀನ್ ಸ್ನ್ಯಾಕ್ ರೆಡಿ ಮಾಡೋಕ್ಕೆ ಇಲ್ಲೊಂದು ಸಿಂಪಲ್ 3 ಸ್ಟೆಪ್ ಫಾರ್ಮುಲಾ ಇದೆ. ಮೊದಲನೇ ಸ್ಟೆಪ್, ಪ್ರೋಟೀನ್ ಬೇಸ್ ಆಯ್ಕೆ ಮಾಡ್ಕೊಳ್ಳಿ, ಅಂದ್ರೆ ಯೋಗರ್ಟ್, ನಟ್ಸ್ ಅಥವಾ ಬೀನ್ಸ್. ಎರಡನೇ ಸ್ಟೆಪ್, ಅದಕ್ಕೆ ಸ್ವಲ್ಪ ಫೈಬರ್ ಮತ್ತೆ ಹೆಲ್ದಿ ಫ್ಯಾಟ್ ಸೇರಿಸಿ, ಅಂದ್ರೆ ಹಣ್ಣು, ತರಕಾರಿ ಅಥವಾ ಬೇರೆ ಬೇರೆ ಸೀಡ್ಸ್. ಮೂರನೇ ಸ್ಟೆಪ್, ಟೈಮ್ ಸಿಕ್ತಾಗ ಮುಂಚಿತವಾಗಿಯೇ ತಯಾರಿಸಿ ಇಟ್ಕೊಳ್ಳಿ. ಹೀಗೆ ಮಾಡಿದ್ರೆ ಹಸಿವಾದಾಗ ತಕ್ಷಣಕ್ಕೆ ಆರೋಗ್ಯಕರ ಸ್ನ್ಯಾಕ್ ಕೈಗೆ ಸಿಗುತ್ತೆ. ಹಾಗಾದ್ರೆ ಒಂದು ಚಿಕ್ಕ ಚಾಲೆಂಜ್ ತಗೊಳ್ಳೋಣವೇ? ಈ ವಾರ ಪ್ರತಿದಿನ ತಿನ್ನುವ ಯಾವುದಾದ್ರೂ ಒಂದು ಅನಾರೋಗ್ಯಕರ ಸ್ನ್ಯಾಕ್ಸ್ ಬದಲು ಇಲ್ಲಿ ಹೇಳಿದ ಯಾವುದಾದ್ರೂ ಒಂದು ಹೈ ಪ್ರೋಟೀನ್ ಸ್ನ್ಯಾಕ್ ಟ್ರೈ ಮಾಡಿ. ಉದಾಹರಣೆಗೆ, ಸಂಜೆ ಟೀ ಜೊತೆ ಬಿಸ್ಕೆಟ್ ತಿನ್ನೋ ಬದಲು ಒಂದು ಬೋಲ್ ಗ್ರೀಕ್ ಯೋಗರ್ಟ್ ತಿಂದ್ರೆ ಹೇಗಿರುತ್ತೆ? ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಈ ಮಾಹಿತಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರೋ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.